ಎಲ್ಲರಿಗೂ ಸೊ ಕನ್ಫ್ಯೂಸ್ ಆಗ್ತಿದ್ರೆ ಏನಪ್ಪ ಟ್ರಾವೆಲ್ ಬ್ಲಾಗ್ ಅಂತ ಸ್ಟಾರ್ಟ್ ಮಾಡಿ ಬಂದು ಎಲ್ಲೋ ನಿಂತ್ಕೊಂಡಿದ್ದಾಳೆ ಅಂತ. ಗೈಸ್ ನಾನು ನಿಮ್ಗೆ ಬೆಳಗ್ಗೆ ಹೇಳ್ದಂಗೆ ಹಳ್ಳಿ ಫಾರ್ಮ್ ಸ್ಟೇಗೆ ಬಂದು ರೀಚ್ ಆಗಿದ್ದೀವಿ. ಸೊ ನಿಮಗೂ ಯಾರಿಗಾರು ನೀವು ವೆಕೇಶನ್ ಪ್ಲಾನ್ ಮಾಡ್ತಾ ಇದ್ದೀರಾ ಈಗ ನಾಗಮಂಗಲ ಸೈಡು ಅಂತಂದ್ರೆ ಪ್ಲೀಸ್ ಡು ಕಮ್ ಫಾರ್ ದಿಸ್ ಸ್ಟೇ. ತುಂಬಾನೇ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾನು ಬಂದ್ಬಿಟ್ಟು ಹಳ್ಳಿ ವಾತಾವರಣ ಇಷ್ಟಪಡ್ತಿದ್ದೆ. ಸೊ ತುಂಬಾನೇ ಚೆನ್ನಾಗಿದೆ. ಯಾರೇ ನಿಮ್ಗೆ ಹಳ್ಳಿ ವಾತಾವರಣ ಇಷ್ಟಪಡ್ತೀರಾ, ಲೈಕ್ ಹೋಮ್ಲಿ ಫುಡ್ ಬೇಕು ಇಲ್ಲ ಹೋಮ್ಲಿ ಎನ್ವೈರನ್ಮೆಂಟ್ ಬೇಕು ಅಂದ್ರೆ ಯು ಕ್ಯಾನ್ ಕಮ್ ಅಂಡ್ ಸ್ಟೇ ಹಿಯರ್. ಈ ಡೀಟೇಲ್ಸ್ ನಿಮ್ಗೆ ಏನೋ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅವ್ರ ಲೊಕೇಶನ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಯು ಕ್ಯಾನ್ ಕಮ್ ಅಂಡ್ ಸ್ಟೇ ಅಂಡ್ ವೆರಿ ಫ್ರೆಂಡ್ಲಿ ಆಗಿದ್ದಾರೆ ಪೀಪಲ್. ಇಲ್ಲಿ ಸ್ಟಾಫ್ ಆಗ್ಲಿ ಯಾರೇ ಆಗ್ಲಿ ಫ್ರೆಂಡ್ಲಿ ಆಗಿದ್ದಾರೆ. ಸೊ ನಾನು ಇವತ್ತು ಇಲ್ಲಿ ಏನ್ ಮಾಡ್ತಾ ಇದೀನಿ ಅಪ್ಪ ಅಂತಂದ್ರೆ ಕುಕಿಂಗ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಆಕ್ಚುಲಿ ಯಾರಿಗೂ ಅವ್ರು ಪರ್ಮಿಷನ್ ಕೊಡಲ್ಲ, ಬಟ್ ನಾವು ಈ ಸ್ಟೇ ಬಂದ್ಬಿಟ್ಟು ನನ್ನ ತಮ್ಮನ ಫ್ರೆಂಡು. ಸೊ ನಾವು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಐ ಆಮ್ ಡೂಯಿಂಗ್ ದಿಸ್ ಕುಕಿಂಗ್ ಬ್ಲಾಗ್ ನಿಮ್ಗಳಿಗೋಸ್ಕರ. ಯಾರಿಗೋಸ್ಕರ ಅಂದ್ರೆ ತುಂಬಾ ಜನ ನನಗೆ DM ಮಾಡಿದ್ದಾರೆ, ಮೇಡಮ್ ವೆಜ್ ಮಾಡಿ ಯಾಕೆ ಯಾವಾಗಲೂ ನಾನ್ ವೆಜ್ ರೆಸಿಪೀಸೇ ಮಾಡ್ತೀರಾ ಅಂತ. ಸೊ ಯಾರ್ಯಾರು ವೆಜ್ ರೆಸಿಪೀಸ್ ಕೇಳಿದಾರೋ ಅವ್ರಿಗೋಸ್ಕರ ಮಾಡ್ತಾ ಇದೀನಿ. ಗೈಸ್ ನಾನು ಇವತ್ತು ಏನ್ ರೆಸಿಪಿ ಮಾಡ್ತಾ ಇದೀನಿ ಅಂದ್ರೆ ತುಂಬಾ ಸಿಂಪಲ್ ಆಗಿರೋದು, ತುಂಬಾ ಬೇಗ ಅಂತ ಆಗೋ ರೆಸಿಪಿ ಮಾಡ್ತಾ ಇದೀನಿ. ಏನು ಅಂತ ಅಂದ್ರೆ ಮೊಸರು ಸಾರು. ಐ ಥಿಂಕ್ ನೀವು ಎಷ್ಟೊಂದು ಜನ ಕೇಳಿರ್ಬೋದು ಮೊಸರು ಹುಳಿ ಅಂತೆಲ್ಲ, ಬಟ್ ನಾವು ಮೊಸರು ಸಾರು ಮಾಡ್ತಾ ಇದೀವಿ. ಸೊ ಅದಕ್ಕೆ ಏನೇನ್ ರೆಸಿಪಿ ಬೇಕು ಅಂತ ಇವಾಗ ಹೇಳ್ತೀನಿ, ಬನ್ನಿ ನೋಡ್ಕೊಳ್ಳೋಣ. ಬೇಕಾಗಿರುವಂತ ಪದಾರ್ಥ ಜೀರಿಗೆ ಮೆಣಸು, ಅಕ್ಕಿ, ಒಣಗಿದ ಮೆಣಸಿನ್ಕಾಯಿ 4ರಿಂದ 5, ತೆಂಗಿನಕಾಯಿ, ಇದು ಬಂದು ಬೆಳ್ಳುಳ್ಳಿ, ಅರ್ಶಿನ, ಇದಿಷ್ಟು ರುಬ್ಬಕ್ಕೆ ತಗೊಂತೀನಿ. ನೆಕ್ಸ್ಟು ಇದು ಒಗ್ಗರಣೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಿಮಗೆ ಮೊಸರು. ನಾನು ಅಕ್ಕಿನ ಸ್ವಲ್ಪ ಹುರ್ಕೊಂತೀನಿ ಕೆಂಪಗೆ, ಸೀರಿಸ್ಬಿಟ್ರಿ ಸುಮ್ಮನೆ ಕೆಂಪು ಹುರ್ಕೊಳ್ರಿ ಸಾಕು. ನೋಡಿ ಅಕ್ಕಿ ಕೆಂಪಗಾಗ್ತಿದೆ, ಕೆಂಪಗಾಗಿದ ತಕ್ಷಣ ಸೈಡ್ ಅಲ್ಲಿ ಇಟ್ಕೊಳ್ಳಿ, ಸೀರಿಸಕ್ಕೆ ಹೋಗ್ಬಿಡಿ. ಸೀರಿಸಿದ್ರೆ ಸಾರೆಲ್ಲ ಸೀರಿದ ವಾಸನೆ ಬರುತ್ತೆ. ಸೊ ಸಪ್ರೇಟ್ ಆಗಿ ಇಟ್ಕೊಂಡಿರ್ತೀನಿ. ಇದನ್ನ ಒಂದು 2 ನಿಮಿಷ ನೀರಲ್ಲಿ ನೆನೆಸ್ಕೊಳ್ಳಿ. ಸೊ ಇದು ಹಿಂಗೆ ನೆನೀಲಿ. ನೆಕ್ಸ್ಟ್ ಬಂದ್ಬಿಟ್ಟು ಜೀರಿಗೆ ಮೆಣಸು, ಇದು ಸುಮ್ಮನೆ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಸಾಕು, ತುಂಬಾ ಏನು ಉರಿಬೇಡಿ, ಸುಮ್ಮನೆ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಸೊ ನಿಮ್ಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಗೈಸ್ ಹುರಿದಿಟ್ಟಿರೋದನ್ನ ಜಾರಿಗೆ ಹಾಕೊಂತೀನಿ. ಅದಾದ್ಮೇಲೆ ಮೆಣಸಿನ್ಕಾಯಿ ಹಾಕೊಂತೀನಿ. ಮೆಣಸಿನ್ಕಾಯಿ ಅಷ್ಟೇ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಈಗ ಹುರಿದಿಟ್ಟಿರೋದು ಜೀರಿಗೆ ಮತ್ತೆ ಮೆಣಸು ಹಾಕಿದ್ದೀನಿ. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಅದಾದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಮತ್ತೆ ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರು, ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಸೊ ಇವಾಗ ಹುರಿದಿಟ್ಟಿವಿ ನೀರಲ್ಲಿ ನೆನೆಸಿರೋ ಅಕ್ಕಿನೂ ಜಾರ್ಗೆ ಹಾಕೊಂತೀನಿ. ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ. ಸೊ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದ ತಕ್ಷಣ ಒಂಚೂರು ಸಾಸಿವೆ ಹಾಕೊಳ್ಳಿ. ಸಾಸಿವೆ ಸಿಡ್ಲುತ್ತಾ ಇದೆ, ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಕರ್ಬೇವಿನ ಸೊಪ್ಪು ಆದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸೊ ನಿಮ್ಗೆ ತಿನ್ಬೇಕಾದ್ರೆ ಅದು ಬಾಯಿಗೆ ಸಿಗ್ತಾ ಇದ್ರೆ ರುಚಿ ಚೆನ್ನಾಗಿರುತ್ತೆ. ಸೊ ಈರುಳ್ಳಿನ ಸ್ವಲ್ಪ ಹುರ್ಕೊಳ್ಳಿ, ಲೈಟ್ ಬ್ರೌನ್ ಕಲರ್ಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈಗ ಇದಕ್ಕೊಂಚೂರು ಉಪ್ಪು ಹಾಕೊಂತೀನಿ.
ಆಕ್ಚುಲಿ ನಾನು ಹಿಂದೆ ಬ್ಯಾಕ್ ಗ್ರೌಂಡ್ ನೋಡಿ, ನನ್ನ ಸುತ್ತಮುತ್ತ ಬ್ಯಾಕ್ ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತಮುತ್ತ ಕೋಳಿಗಳಿದೆ, ಸುತ್ತಲೂ ಗಿಡ ಮರಗಳಿದೆ. ಸೊ ಈ ಎನ್ವೈರನ್ಮೆಂಟ್ ಅಲ್ಲಿ ಅಡುಗೆ ಮಾಡ್ತಿರೋ ನನಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ತುಂಬಾನೇ ಈಸಿ. ಒಂದು 7ರಿಂದ 8 ನಿಮಿಷ ಮಾಡ್ಕೋಬಹುದು. ಮಧ್ಯಾಹ್ನದ ಹೊತ್ತು ನಿಮ್ಗೆ ಏನ್ ಸಾರು ಮಾಡೋದು ಅನ್ಕೊತಿರಲ್ಲ ಈ ಬೇಸಿಗೆ ಟೈಮಲ್ಲಿ. ಸೊ ಈ ಸಾರು ಮಾಡ್ಕೊಂಡು ತಿನ್ನಿ ನೀವು, ತುಂಬಾನೇ ಚೆನ್ನಾಗಿರುತ್ತೆ. ಈ ಸಾರು ಜೊತೆಗೆ ಅನ್ನ ಆಗಿ ಮುದ್ದೆ ಆಗಿ ಹೋಗುತ್ತೆ. ನಂಚ್ಕೊಳಕ್ಕೆ ಸಂಡಿಗೆ ಎಲ್ಲ ಹಪ್ಪಳ ಇದ್ರೂ ಸಾಕು, ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಬೇಗನೂ ಆಗುತ್ತೆ. ಎಷ್ಟೊಂದು ದಿನ ನಾವು ತಲೆ ಕೆಡ್ಸ್ಕೊಂತೀವಿ ಮಧ್ಯಾಹ್ನ ಏನ್ ಸಾರು ಮಾಡೋದು ಅಂತ. ಆ ಟೈಮಲ್ಲಿ ಇದು ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೇಲಿ ಇರುತ್ತೆ, ಯಾವ್ದು ಈಚೆ ಕಡೆಯಿಂದ ತರಬೇಕು ಅಂತ ಇರಲ್ಲ. ವೆರಿ ಈಸಿ. ನೋಡಿ ಈಗ ಈರುಳ್ಳಿ ಕೆಂಪಾಗಿದೆ, ರುಬ್ಬಿಟ್ಕೊಂಡಿರುವಂತ ಮಸಾಲಾನ ಹಾಕ್ತೀನಿ. ಸೊ ನೀವು ಈ ಸಾರಿಗೆ ಏನಾದ್ರು ಬೇಕಂದ್ರೆ ತರಕಾರಿ ಆಡ್ ಮಾಡ್ಕೋಬೇಕಂದ್ರೆ ಸೋರೆಕಾಯಿ, ಬೂದ್ಕುಂಬಳಕಾಯಿ, ಸಾಂಬಾರ್ ಸೌರೆಕಾಯಿ, ಇದು ಯಾವ್ದು 3ರಲ್ಲದೆ ಯಾವ್ದಾದ್ರು ಒಂದು ಆಡ್ ಮಾಡ್ಕೋಬಹುದು. ಅದು ತುಂಬಾ ಚೆನ್ನಾಗಿರುತ್ತೆ ಸಾರು ಜೊತೆ. ಸೊ ಇದೊಂದು ಚೂರು ಕುದಿಲಿ, ಎಣ್ಣೆಲೆ ಫ್ರೈ ಆಗಲಿ ಚೆನ್ನಾಗಿ. ಸೊ ನೀವು ನೋಡ್ತಾ ಇದ್ದೀರಾ ಇವಾಗ ಕುದಿದರೆ, ಇನ್ನೇನು ಆಲ್ಮೋಸ್ಟ್ ಆಗಿದೆ. ನಾನೀಗ ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಾದ್ಮೇಲೆ ಸ್ವಲ್ಪ ಆರಾಗಿ ಬಿಡ್ತೀನಿ. ತಣ್ಣಗಾದ್ಮೇಲೆ ಮೊಸರು ಆಡ್ ಮಾಡಿ. ಇವಾಗಲೇ ಆಡ್ ಮಾಡಿದ್ರೆ ಏನಾಗುತ್ತೆ, ಮೊಸರು ಒಡಕೊಡಕ್ಲಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಆರಾಗಿ ಬಿಡಿ. ಆರದ್ಮೇಲೆ ಮೊಸರು ಆಡ್ ಮಾಡ್ಕೊಂಡು ನೀವು ತಿನ್ನಕ್ಕೆ ರೆಡಿ ಆಗಿರುತ್ತೆ ಮೊಸರು ಸಾರು. ಇವಾಗ ನಂಚ್ಕೊಳಕ್ಕೆ ಸಂಡಿಗೆ ಮಾಡ್ತಾ ಇದೀನಿ. ಎಣ್ಣೆಗೆ ಹಾಕ್ಬೇಕು. ಸೊ ನಾವು ಯಾವಾಗ್ಲೂ ಸನ್ಪ್ಯೂರ್ ಎಣ್ಣೆನೇ ಯೂಸ್ ಮಾಡೋದು ಗೈಸ್. ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಬಟ್ ನಾವು ಯಾವಾಗ್ಲೂ ಇದೇ ಯೂಸ್ ಮಾಡೋದು. ಎಣ್ಣೆ ಹಾಕ್ತೀನಿ ಈಗ. ಎಣ್ಣೆ ಕಾದಿದೆ ಈಗ. ಸೊ ಸಂಡಿಗೆ ಹಾಕ್ತೀನಿ. ಒಗ್ಗರಣೆ ಮಾಡಿರೋ ಮಸಾಲ ರೆಡಿ ಆಗಿದೆ, ಆರಿದೆ ಕೂಡ. ಸೊ ಇವಾಗ ಏನ್ ಮಾಡ್ತೀನಿ, ಮೊಸರು ಆಡ್ ಮಾಡ್ಕೊಂತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಡಿಗೆ ರೆಡಿ ಆಗಿದೆ. ಊಟ ಮಾಡೋದೊಂದೇ ಬಾಕಿ ಇರೋದು. ಅದಕ್ಕೆ ಮುಂಚೆ ಏನ್ ಗೊತ್ತಾ, ನಾನು ಹಿಂದೆ ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ವಿಲೇಜ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ನಮಗೆ. ಸೊ ನಿಮಗೂ ಯಾರಿಗಾದ್ರು ಇಷ್ಟ ಆಗಿದೆ ಅಂದರೆ, ನೀವು ಒಂದಿನ ಬಂದು ಸ್ಟೇ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಹಾಕಿರ್ತೀವಿ. ಸೊ ಪ್ಲೀಸ್ ಹೋಗ್ಬಿಟ್ಟು ಚೆಕ್ ಮಾಡಿ ಒಂದ್ಸತಿ. ಸೊ ಬನ್ನಿ ನಾವು ಇವಾಗ ಊಟ ಮಾಡೋಣ. ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಬಿಸಿ ಬಿಸಿ ಅನ್ನ ರೆಡಿ ಇದೆ. ಅನ್ನ, ಮೊಸರು ಸಾರು, ನಂಚ್ಕೊಳಕ್ಕೆ ಸಂಡಿಗೆ, ಇದು ಹಾಕೊಂಡು ತಿಂತಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ತಿಂದ್ಬಿಟ್ರು ನೆಮ್ಮದಿಗೆ ಈ ಮರದ ಕೆಳಗಡೆ ಮಲ್ಕೊಂಡ್ರೆ ಸಾಕು, ಸ್ವರ್ಗನೇ. ನಿಜ ತುಂಬ ಚೆನ್ನಾಗಿದೆ. ನೀವು ಒಂದಿನ ಟ್ರೈ ಮಾಡ್ಕೊಂಡು ತಿಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ.